ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಾಲ್ಮೀಕಿ ಶ್ರೀಗಳ ನೇತೃತ್ವದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಎಚ್.ಸಿ. ಮಹದೇವಪ್ಪನವರನ್ನ ಭೇಟಿ ಮಾಡಿದ ಚಾಮರಾಜನಗರ ಜಿಲ್ಲಾ ನಾಯಕ ಹೋರಾಟ ಸಮಿತಿ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರನ್ನು ವಾಲ್ಮೀಕಿ ಶ್ರೀಗಳ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿಯು ಬೆಂಗಳೂರಿನ ಸಚಿವರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚಿಸಿದರು. ನಂತರ ಮಾನ್ಯ ಮುಖ್ಯಮಂತ್ರಿ, ಗೃಹ ಮಂತ್ರಿ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಡಾಕ್ಟರ್ ಎಂ.ಎ. ಸಲೀಂ ಅವರಿಗೆ ಮನವಿ ಸಲ್ಲಿಸಿದರು. ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಅಕ್ಟೋಬರ್ 24ರಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಲೆಕ್ಸ್ ಮತ್ತು ಬುದ್ಧ ಪ್ರತಿಮೆಗಳಿಗೆ ಹಾನಿ ಉಂಟು ಮಾಡಿರುವ ಘಟನೆಯ ತನಿಖೆಯಲ್ಲಿ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಅವರ ತನಿಖಾ ತಂಡವು ನಿಷ್ಪಕ್ಷಪಾತವಾಗಿ ದಕ್ಷತೆಯಿಂದ ತನಿಖೆಯನ್ನ ನಡೆಸದೆ ನಾಯಕ ಜನಾಂಗವನ್ನೇ ಗುರಿಯಾಗಿಟ್ಟುಕೊಂಡು ತನಿಖೆ ಮಾಡಿರುವುದು ಖಂಡನೀಯವಾಗಿರುತ್ತದೆ. ಚಾಮರಾಜನಗರ ತಾಲೂಕು ಹರದನಹಳ್ಳಿ ಗ್ರಾಮದ ಶಿವಣ್ಣ ಅಲಿಯಾಸ್ ಜಜ್ಜಿ ಎಂಬ ವ್ಯಕ್ತಿಯನ್ನ ತನಿಖೆಗಾಗಿ ಕರೆಸಿಕೊಂಡು ಆಪಾದಿತ ಮಂಜಾ ಅಲಿಯಾಸ್ ಪೆಂಡಾಲ್ ಮಂಜನ ವಿರುದ್ಧವಾಗಿ ಸಾಕ್ಷಿಯನ್ನು ನೀನು ಹೇಳಬೇಕೆಂದು ಒತ್ತಾಯಿಸಿದ್ದಾರೆ. ಆ ಸಂದರ್ಭದಲ್ಲಿ ಶಿವಣ್ಣ, ನಾನು ಮಂಜನ ಸ್ನೇಹಿತನಾಗಿದ್ದರೂ ಇದುವರೆಗೂ ನನ್ನ ಜೊತೆಗೆ ಯಾವುದೇ ವಿಷಯವನ್ನ ಚರ್ಚಿಸಿಲ್ಲ ಮತ್ತು ಯಾವುದೇ ವಿಷಯ ನನಗೆ ಗೊತ್ತಿಲ್ಲ ಎಂದು ತನಿಖಾ ತಂಡಕ್ಕೆ ತಿಳಿಸಿದ ನಂತರ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲದೆ ನಾಯಕ ಜನಾಂಗದ ಮೇಲೆ ಕಪ್ಪು ಚುಕ್ಕೆ ತರುವ ಕೆಲಸ ಮಾಡಿ ನಿರಪರಾಧಿಗಳಿಗೆ ತೊಂದರೆ ಕೊಟ್ಟಿರುವವ ಪೊಲೀಸರ ಮೇಲೆ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಚಾಮರಾಜನಗರ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿಯು ಮನವಿಯಲ್ಲಿ ಒತ್ತಾಯಿಸಿದೆ. ನಂತರ ಸಮುದಾಯದ ಮುಖಂಡರನ್ನ ಉದ್ದೇಶಿಸಿ ಶ್ರೀ ವಾಲ್ಮೀಕಿ ಶ್ರೀಗಳಾದ ಡಾಕ್ಟರ್ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಮಾತನಾಡಿ, ಎಸ್ಸಿ ಎಸ್ಟಿ ಸಮುದಾಯ ಒಂದಾಗಿರಬೇಕು, ಹಲವಾರು ವಿಷಯಗಳನ್ನ ಕುರಿತು ಮುಖಂಡರಿಗೆ ಆಶೀರ್ವಚನ ಮಾಡಿದರು. ಮುಖಂಡರಾದ ಗಿರೀಶ್ ಅವರು ಮಾತನಾಡಿ, ಸಮುದಾಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ವಿವರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂ. ರಾಮಚಂದ್ರ, ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಳ್ಳಂಬಳ್ಳಿ ಸೋಮನಾಯಿಕ, ತಾಲೂಕು ನಾಯಕ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ನಾಯ್ಕ, ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯ್ಕ, ಕೊಳ್ಳಿಗಾಲ ಚಿಕ್ಕಮದ ನಾಯ್ಕ, ಮಾಜಿ ಸದಸ್ಯರಾದ ಶಿವರಾಜ್ ಚಿಂಗುಮಣಿ, ಬುಲೆಟ್ ಚಂದ್ರು, ಮಸಣಾಪುರ ಮಹದೇಶ್, ಸಿಂಗನಾಪುರ ಮಹದೇಶ್, ಮುಖಂಡರಾದ ಕಪಿನಿ ನಾಯಕ, ಕಂಡಕ್ಟರ್ ಸೋಮನಾಯಿಕ, ಕೃಷ್ಣನಾಯಿಕ, ನಾಗೇಂದ್ರ, ಹರದನಹಳ್ಳಿ ಗಣೇಶ್, ಚಂದ್ರಶೇಖರ್, ಸೋಮೇಶ್, ಶಿವು, ವಿರಾಟ್, ಅಮಚವಾಡಿ, ಮಹೇಂದ್ರ, ಬದನಗುಪ್ಪೆ, ಶಿವರಾಮ್, ಅಲ್ಕೇರಿ ಅಗ್ರಹಾರ, ಸಿದ್ದರಾಜ ನಾಯ್ಕ, ನಿಂಗನಾಯ್ಕ, ಬಸವಣ್ಣ ನಾಯ್ಕ, ಚಿಕ್ಕಣ್ಣ ನಾಯ್ಕ ಹಾಗೂ ನಂದಸ್ವಾಮಿ, ಗುರುಲಿಂಗನಾಯ್ಕ, ನಾಗನಾಯಕ, ಉಮಾಶಂಕರ್, ವೆಂಕಟಾಚಲ ಇತರರು ಹಾಜರಿದ್ದರು. ವರದಿ ಗುಳಿಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ. ಯಾರು ನಿರಪರಾಧಿಯವನ್ನೇ ಶಿಕ್ಷೆ ಆಗಬಾರ್ದು, ಅಪರಾಧಿ ಮಾಡಬೇಕು. ಮತ್ತು ನಿಮ್ಮ ಆಸೆ ಏನಿದೆ, ಬೇಡಿಕೆ ಏನಿದೆ, ಆ ಬೇಡಿಕೆ ಬಗ್ಗೆ ಪೂರ್ವಕವಾಗಿ ನಾನು ಸಿ ಎಂ ಹತ್ರ ಮಾತಾಡ್ತೀನಿ. ಅದನ್ನು ಪೂರೈಕೆ ಮಾಡೋಕ್ಕೆ ಏನು ಬೇಕು, ನಾವು ಒಂದು ಸ್ವಲ್ಪ ಶ್ರೀಮಂತವಾಗಿಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿಕೊಡ್ತೀನಿ, ಸಿ ಎಂ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಭರವಸೆ ಕೊಟ್ಟರು. ಆಮೇಲೆ ಈಗ ಇನ್ನೊಂದು ವಿಚಾರ, ಈ ಎರಡು ಪರಿಹಾರ ಹೇಳಿದ್ದಾರೆ, ಯಾರು ಆದಿಪ್ರಸಾದ್ ಹೇಳಿದ್ದಾರೆ ಮತ್ತು ದೊಡ್ಡವರು ಕೂಡ ಹೇಳಿದ್ದಾರೆ. ಎಸ್ ಸಿ ಎಸ್ ಟಿನಲ್ಲಿ ಒಂದು ಸಮನ್ವಯ ಸಮಿತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಅದನ್ನು ಒಂದು ಪ್ರಪೋಸಲ್ ಮಾಡೋಣ, ನಮ್ಮ ಕಡೆ ಅವ್ರ ಕಡೆನೂ ಒಂದಷ್ಟು ಜನ ಬರಲಿ, ನಮ್ಗೊಂದಷ್ಟು ಅದು ಸಮನ್ವಯ ಸಮಿತಿ ಮಾಡೋಣ. ಮುಂದೆ ಈ ರೀತಿ ಏನಾದರೂ ತೊಂದರೆಗಳಾದರೆ ನಮಗೆ ಸಮನ್ವಯ ಸಮಿತಿ ಡೈರೆಕ್ಟ್ ರಿಪೋರ್ಟ್ ಮಾಡಲಿಕ್ಕೆ ಆಗ್ತದೆ ಮಿನಿಸ್ಟರ್ಗೆ. ಅವಾಗ ಅವರಿಗೆ ನೇರವಾಗಿ ಪಿಕ್ಚರ್ ಸಿಗುತ್ತದೆ ಮತ್ತು ಅಥೆಂಟಿಕ್ ಆಗಿ ಸಿಗ್ತದೆ. ಇದು ಆ್ಯಕ್ಚುಲಿ ನಾವು ಮೀಸಲಾತಿ ಗೌರವ ಕರೆ ಕೊಟ್ಟಾಗ ನಮ್ಮ ಮುಖಂಡರು ಆ್ಯಕ್ಚುಲಿ ಅದನ್ನು ಬಡ ಬಡ ಇಲ್ಲಪ್ಪ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕಂತ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಬೇಕು. ಸರಿ ಸರಿ, ಅವರು ಇನ್ವಾಲ್ವ್ಮೆಂಟ್ ಆಗಿಲ್ಲ, ನಮ್ಮ ಕಡೆಯಿಂದ ಇಲ್ಲ ಮಿಸ್ಟೇಕ್. ಮುಂದುವರೆದು ಏನು ಮಾಡಿದ್ರು, ನಾವು ಎಸ್ ಸಿ ಎಸ್ ಟಿ ಒಂದಾಗಬೇಕಂತೇಳಿ ಚಾಮರಾಜ ಜಿಲ್ಲೆ ಒಳಗೆ ರಾಮಚಂದ್ರವನ್ನ ಶನಪ್ಪ ಕೇಳ್ರಿ. ಅವತ್ತು ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ಬಿಟ್ಟು ನಾವು ಅವತ್ತ ಬರೋದಿತ್ತು ಇಲ್ಲಿಗೆ ಚಾಮರಾಜನಗರಕ್ಕೆ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ನರಸಿಕೇರಿ ವಾಲ್ಮೀಕಿ ಜಯಂತಿ ಮುಗಿಸ್ಕೊಂಡು
ಮತ್ತು ಅವರು ಚಾಮರಾಜನಗರ ಬಂದಲ್ಲ, ಮತ್ತು ಈಗ ನೋಡಪ್ಪ ಇವರೆಲ್ಲ ಹಿಂಗೆ ಒಬ್ಬ ದೊಡ್ಡ ಸ್ಟಾರ್ ತೀರ್ಕೊಂಡಿದ್ದಾರೆ, ಇವರೆಲ್ಲ ಸೇರಿ ಹಿಂಗೆ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ತಪ್ಪು ಸಂದೇಶ ಹೋಗ್ಬಾರ್ದು ಅಂತೇಳಿ ಅವತ್ತು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರಿ. ಅದು ಹಂಗೆ ನೆನಗುದಿಗೆ ಬಿದ್ದು ಬಿಡ್ತಾರೆ. ಯಾಕಂದರೆ ಅವ್ರು ಒಳ ಮೀಸಲಾತಿ ಅದೆಲ್ಲ ಸ್ವಲ್ಪ ಅವ್ರ ಸ್ವಾಮೀಜಿಯವರಲ್ಲೇ ಸ್ವಲ್ಪ ಹೊಂದಾಣಿಕೆ ಆಗಲಿಲ್ಲ. ಅದು ಹಂಗೆ ನೆನಗುದಿ ಬಿದ್ದೈತದೆ. ಈಗ ನೀವು ಹೇಳ್ದಂಗೆ ಈಗ ಸಾವ್ಕರ್ಗೂ ಹೇಳಿದ್ವಿ ನಾವು, ನಾವೆಲ್ಲ SC/ST ಮೀಸಲಾತಿಗೂ ಸ್ವಲ್ಪ ಸಮಸ್ಯೆ ಇರುತ್ತೆ. ಈಗ ನಾಳೆ ಮೀಟಿಂಗ್ ಕರ್ಕೊಂಡಿರುತ್ತೆ, ನಾಳೆ 6ನೇ ತಾರೀಕು ಇಲ್ಲಿ CM ಅಧ್ಯಕ್ಷ ಜೊತೆಯಲ್ಲಿ ಮುಂದುವರೆದ ಭಾಗ ಏನಾರು ಅಕಸ್ಮಾತ್ ನಾವು ಸ್ವಾಮೀಜಿಯವರೆಲ್ಲ ಮಾತಾಡ್ತೀವಿ, ಸಾಧ್ಯ ಎಲ್ಲರೂ ಸ್ವಾಮಿಗಳು ಒಂದಾಗಿ ನಾವೆಲ್ಲ ಒಟ್ಟಾಗಿ ಒಂದು ಸಂದೇಶ ಕೊಡೋದಿಲ್ಲ. ಇನ್ನು ಸಣ್ಣ ಪುಟ್ಟ ಈಗ ಇಂಥವಾದಾಗ ಅವ್ರು ಯಾರು ತಪ್ಪಿಸ್ತಾರೆ ಅವ್ರನ್ನ ಕ್ರಮ ತಗೋಬೇಕು ಒತ್ತಾಯ ಮಾಡಿ ಅದೊಂದು ಕೇಳಿದ್ದಾರೆ. ಎರಡನೇದು, ಈಗ ಆಲ್ರೆಡಿ ಏನು ಅಧಿಕಾರಿಗಳ ವಿಚಾರದಲ್ಲಿ ಕ್ರಮ ತಗೋಬೇಕು, ಕ್ರಮ ತಗೊಂಡಿದ್ದಾರೆ. ಆಲ್ರೆಡಿ ಮಾತಾಡಿದ್ದಾರೆ. ಇನ್ನು ನಮ್ಮದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಗೌರವಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಥವಾ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರೆದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಎನ್ಕ್ವೈರಿ ಮಾಡಬೇಕು ಸಪ್ರೇಟಾಗಿ ಅಂತ ಕೂಡ ಹೇಳಿದ್ದಾರೆ. ಬೇರೆ ಟೀಮು SP ಅವರೆಲ್ಲ ಲೋಕಲ್ ಪೊಲೀಸ್ ಅವರು ತನಿಖೆಗೆ ಸಪ್ರೇಟ್ ಆಫೀಸರ್ಸ್ಗಳನ್ನ ಅಪಾಯಿಂಟ್ ಮಾಡಿ ಸಪ್ರೇಟಾಗಿ ಎನ್ಕ್ವೈರಿ ಆಗ್ತದೆ. ಹಂಗಾಗಿ ಇದ್ರ ನ್ಯಾಯ ಸಿಗ್ತದೆ. ನಾವು ಅದರಲ್ಲಿ ಆತಂಕ ಪಡುವಂಥದ್ದಿಲ್ಲ ಮತ್ತು ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಕಳಂಕ ಇಲ್ಲ ಅಥವಾ ಚ್ಯುತಿ ಇಲ್ಲ. ಈ ವಿಷಯದಲ್ಲಿ ಮುಂದೆ ಯಾವ ರೀತಿ ಆಗ್ತದೆ ಅಂತ ನೋಡಿ ಆಮೇಲೆ ನಮ್ಮ ಕ್ರಮಗಳು ಅಥವಾ ನಮ್ಮ ಹೋರಾಟ ಅಥವಾ ಇನ್ನೇನಿದೆ ಅದೆಲ್ಲ ನಾವು ನಮ್ಮ ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ, ನಮ್ಮ ರಾಮಚಂದ್ರನವರು ಶ್ರೀನಣ್ಣವ್ರು ಇದ್ದಾರೆ, ಬಸವರಾಜನವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಹಂಗಾಗಿ ಎಲ್ಲ ಮತ್ತು ಸೋಮನಾಯ್ಕನವರು ಎಲ್ಲ ಇದ್ದಾರೆ. ನಾವೆಲ್ಲ ಕೂಡಿ ಏನು ಮಾಡಬೇಕು ಅಂತ ಒಂದು ದೊಡ್ಡವರು ಒಂದು ಇದ್ರ ಮೇಲೆ ಮಾರ್ಗದರ್ಶನ ಮೇಲೆ ಮಾಡ್ಕೊಳ್ಳುವಂಥದ್ದು. ಅಪ್ಪ ಅವರು ಮುಂಚೂಣಿಯಲ್ಲಿ ಇರ್ತಾರೆ, ಅವರು ಸ್ವಾಮೀಜಿಗಳು ಕೂಡ ಯಾವ ರೀತಿ ಏನು ರೆಸ್ಪಾಂಡ್ ಮಾಡ್ತಾರೆ ಅದನ್ನೆಲ್ಲ ನಾವು ಮುಂದಕ್ಕೆ ನೋಡ್ಕೊಳ್ಳೋಣ. ಇದು ನನ್ನ ವಿಚಾರ. ನಾವೇನಿವತ್ತು ಸಂದರ್ಭದಲ್ಲಿ ಇಲ್ಲ ನೀವು ಬರಲೇಬೇಕು ಹೋದ್ರಿ ನಮ್ಮ ಪರವಾಗಿ ಅಂತ ಹೇಳಿದ್ರಲ್ಲ, ಇಡೀ ಚಾಮರಾಜನಗರದಿಂದ ಮತ್ತು ನಿಮ್ಗೆ ಹೋಗಿದ್ದೀವಿ, ಇನ್ನೂ ಸಹಿತ ವೈಯಕ್ತಿಕವಾಗಿ ನಾವು ಎಲ್ಲರೂ ಬಂದಿರೋ ಎಲ್ಲರ ಪರವಾಗಿ ಬುದ್ಧಿಯವ್ರಿಗೆ ಧನ್ಯವಾದಗಳು. ವೈಯಕ್ತಿಕವಾಗಿ ನಮಗೆ ಮೈಸೂರು ಚಾಮರಾಜ ಜಿಲ್ಲೆ ಒಳಗೆ ನಮ್ಮ 15 ವರ್ಷದಲ್ಲಿ ಯಾವತ್ತೂ ಸಮಾಜ ನಮ್ಮನ್ನು ಯಾವತ್ತೂ ಅದು ಭಾಳ ಪ್ರೀತಿಯಿಂದ ಅಭಿನಂದನೆ. ಸಮಸ್ಯೆ ಏನಪ್ಪ ಸಿನಪ್ಪು ನಾಯಿಗಳು ಅಥವಾ ನಿಮಗೇನಾದ್ರು ಅಂತಂದರೆ ಈಗ ನನ್ನ ಕಾರ್ಯಕ್ರಮ ಇತರ ಕಾರ್ಯಕ್ರಮ ಅಲ್ಲ. ಈಗ ನೀವು ಒಂದು ಕರೆದಿರ್ತೀರಿ, ಆ ಕಾರ್ಯಕ್ರಮಕ್ಕೆ ಹೋಗದೇ ಇದ್ದಾಗ ಏನಾಗುತ್ತೆ, ಗುರುಗಳು ಬರಲಿ ನೋಡಪ್ಪ ಅಂತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ಎಷ್ಟೋ ಸಲ. ಇಲ್ಲಪ್ಪ ಅದು ಸಮಾಜದ ಅದು ದೊಡ್ಡ ಸಮಸ್ಯೆ ಐತೆ, ಅದು ಹೋಗಲೇಬೇಕು ಅಂತಂದಾಗ ಅವ್ರಿಗೆ ಏನಾಗ್ಬಿಡ್ತಾರೆ, ಪ್ರತಿಷ್ಠೆ ತೊಗೊಂಡ್ಬಿಡ್ತಾರೆ ಅವರು. ಸ್ವಾಮೀಜಿ ನಮ್ಮ ಕಾರ್ಯಕ್ರಮ ಬಂದಿಲ್ಲಪ್ಪ ಅಂತ ಹೇಳಿ ಇದು ನಮಗೆ ಇಕ್ಕಟ್ಟಾಗ್ತಿರ್ತದೆ. ಮೊನ್ನೆ ನಂಜನಗೂಡಲ್ಲೇ ಸಮಸ್ಯೆ ಆಗ್ತಿ, ಅದು ಬಸವರಾಜರ ಜೊತೆ ನಾನು ಮಾತಾಡಿದೆ. ಹಿಂಗಾದಾಗೆ ನನಗೆ ಸ್ವಲ್ಪ ಕಿರಿಕಿರಿ ಆದಾಗೆ ಅಷ್ಟೇನು ಬಿಟ್ಟರೆ ನಾವು ನಿಮ್ಮ ಜೊತೆಗೆ, ಸಮಾಜ ಜೊತೆಗೆ, ನಾವು ನಿಮ್ಮ ಜೊತೆ ವಿದ್ಯಾರ್ಥಿ ಜಿಲ್ಲೆಗೆ ಏನಾರು ಅಕಸ್ಮಾತ್ ನಮ್ಮ ಸಮುದಾಯಕ್ಕೆ ಏನಾರು ಗೌರವ ಆಗುವಂಥ ಸಂದರ್ಭ ಅಂದರೆ ಈಗ ನಾವಂತೂ ಧನ್ಯವಾದಗಳು. ಕವರ್ ಆಗಲ್ಲ. ಇವತ್ತೇನು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 2 ಸಮುದಾಯಗಳ ಮಧ್ಯೆ ಇಷ್ಟು ಸಮಸ್ಯೆಯಾಗಿ ಅದು ಯಾರು ತಪ್ಪಿಸ್ತಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು, ನಿರಪರಾಧಿಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸಾವಕಾರವನ್ನು ಭೇಟಿಯಾಗಿ ಆಮೇಲೆ ಮಾಧವ ಸಾಹೇಬ್ ಭೇಟಿಯಾಗಿ ಅವರು ಈಗಾಗಲೇ IG ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ನಿಷ್ಪಕ್ಷಪಾತವಾಗಿ ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ರು ಅವರಿಗೆ ಶಿಕ್ಷೆ ಆಗಬೇಕನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಮುಂದುವರೆದು ಕೂಡ ನಮ್ಮ ಶ್ರೀನಪ್ಪ ಅವರು ಕೂಡ ಹೇಳಿದ್ದಾರೆ. ಶ್ರೀನಿವಾಸ ನಾಯ್ಕರು ಆಗಿಲ್ಲ ಚೆನ್ನಾಗಿ ಚಿನ್ನಪ್ಪ ಅವರು ಒಂದು ಗುರುಗಳು ಶ್ರೀನಪ್ಪ ಅಂತಾರೆ ಸರ್. ಎಲ್ಲ ಇದಕ್ಕೆಲ್ಲ ಸತೀಶ್ ಸಾವ್ಕರ್ ಹೇಳಿದ್ರು ಕ್ಯಾಬಿನೆಟಲ್ಲಿ ನನಗೆ, ನಾನು ಅವರು ಚರ್ಚೆ ಮಾಡಿದ್ದೆ. ಅಷ್ಟು ಗುರುಗಳು ಒಂದು 200 ಉಪವಾಸ ಮಾಡಬೇಕು ನಮ್ಮ ರಿಸರ್ವೇಷನ್ಗೋಸ್ಕರ. ಇನ್ನೇನು ಒಂದು ಸಂದೇಶ ಕೊಟ್ಟಿದ್ರು ಅಂದರೆ SC/STಗಳು ಒಂದಾಗೋಗಿ ಯಾಕೆ ಒಂದಾಗಬೇಕು ಅಂತ ಹೇಳಿದ್ರು. ತುಂಬ ಪ್ರಮುಖವಾದಂಥ ವಿಷಯನ ನಮ್ಮೆಲ್ಲರಿಗೂ 2 ಸಮಾಜಕ್ಕೂ ಹೇಳಿದ್ದಾರೆ. ನೀವು ಜಿಲ್ಲಾ ಮಟ್ಟದಲ್ಲಿ SC/ST ಇಂಪಾರ್ಟೆಂಟ್ ಲೀಡರ್ಶಿಪ್ ಸಮನ್ವಯ ಸಮಿತಿ ಮಾಡ್ತಾರೆ. ಹಳ್ಳಿ ಜೀವನ ಅಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯ ಬರ್ತದೆ. ಅದ್ರ ಬಗ್ಗೆ ಸರಿ ಆಗ್ತದೆ, ದೊಡ್ಡದು ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಒಟ್ಟಾಗಿದ್ದರೆ ಶಕ್ತಿ ಜಾಸ್ತಿ ಆಗುತ್ತೆ.
ಈಗ ನಾನು ಸತೀಶ್ ಪರಮೇಶ್ವರ್ ಎಲ್ಲ ನಾವೆಲ್ಲ ಒಂದು ಟೀಮ್ ಆಗಿದ್ದೀವಿ. ಸ್ಥಿತಿಯಾಗಿ ಈಗ ಆಚೆ ಬರ್ತಾ ಇದ್ದೀವಿ, ನೀವೆಲ್ಲ ಇದ್ದೀರಿ ಅಂತ. ಯಾವ ಕಾರಣಕ್ಕೂ ಡೈಲ್ಯೂಟ್ ಆಗಬಾರ್ದು, ದುರ್ಬಲ ಆಗಬಾರ್ದು, ವೀಕ್ ಆಗಬಾರ್ದು ಮತ್ತು ಪಂಚಾಯತ್ಗಳ ಅವಕಾಶ. ರಾಜ್ಯದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ದೊಡ್ಡ ಇವೆಲ್ಲ ಅಲ್ಲಲ್ಲಿ ಸಣ್ಣ ಪುಟ್ಟ ಘಟನೆಗಳು ಈ ಥರ ಆಗ್ತವೆ. ಆದರೆ ಯಾರು ಮಾಡಿದ್ರು, ಈ ಕಡೆ ಮಾಡಿರಲಿ ಆ ಕಡೆ ಮಾಡಿರೋರು ಯಾರು ತಪ್ಪು ಮಾಡಿದ್ರು ತಪ್ಪೇ. ತಪ್ಪಾದವ್ರಿಗೆ ಶಿಕ್ಷೆ ಆಗಬೇಕು, ತಪ್ಪೇ ಮಾಡಿದ್ದವನಿಗೆ ಶಿಕ್ಷೆ. ಅದೇ ಕಾನೂನಿನ ಮೂಲ ಸಿದ್ಧಾಂತ ಇರೋದೇ ಹಾಗೆ. ನಾನು ಹೇಳಿದ್ರೆ ಇನ್ನೊಬ್ಬರು ಹೇಳಿದ್ರೆ ಅದೆಲ್ಲ ಕಾನೂನು ಇರೋದೇ ಯಾರು ನಿರಪರಾಧಿ ಯಾವ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು, ಅಪರಾಧಿ ಯಾವುದಕ್ಕೂ ತಪ್ಪಿಸ್ಕೋಬಾರ್ದು. ಅದೇ ಕಾನೂನು ಸಿದ್ಧಾಂತ. ಪ್ರತಿ ಕ್ರಮ ತಗೊಳ್ಳೋಣ. ಮತ್ತು ಬೇರೆ ವಿಷಯ ಹೇಳಿದರೆ ನಾನು ಸತ್ಯ ಮಾತಾಡ್ತೀನಿ, ಎಲ್ಲ ಒಗ್ಗಟ್ಟು. ಸರಿನಾ? ಸರಿ, ಓಕೆ. ಸರಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.